ಸ್ವಲ್ಪ ಕೆಳಗೆ. ಮಾತಾಡಿ. ನಾನು ಡಾಕ್ಟರ್ ದೇವಾನಂದ್ ಅಂತೇಳಿ SC ST ಪದವೀಧರ ಒಕ್ಕೂಟದ ಅಧ್ಯಕ್ಷ. ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ವಿ. ಉದ್ದೇಶ ಮೈಸೂರು ಪ್ರಾಂತ್ಯದ ಹಿರಿಯ ಪ್ರಭಾವಿ ನಾಯಕ ಡಾಕ್ಟರ್ HC ಮಾದೇವಪ್ಪರವರನ್ನು ಸಂಪುಟದಿಂದ ಕೈಬಿಟ್ಟಿರುವಂಥದ್ದು ನಮಗೆ ನಿಜವಾಗ್ಲೂ ತುಂಬ ನೋವಿನ ವಿಚಾರ. ಆ ಕಾರಣಕ್ಕೆ ನಾವು ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ರಾಜ್ಯ ಮಟ್ಟದ ಒಂದು ಸಮಾವೇಶಕ್ಕೆ ಕರೆಯನ್ನು ಕೊಟ್ಟಿದ್ದೇವೆ. ಮೊದಲನೇದಾಗಿ ನಾವು ಡಾಕ್ಟರ್ DK ಶಿವಕುಮಾರ್ ಸಾಹೇಬರ ಒಂದು ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸೋದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅದರ ಜೊತೆಯಲ್ಲೇ ಈ ಸಮುದಾಯಗಳು ಇವತ್ತು ನೀವು ಮುಖ್ಯಮಂತ್ರಿ ಆಗಿರೋದಕ್ಕೆ ಪ್ರಬಲವಾದ ಕಾರಣಗಳು. ಹಾಗಾಗಿ ಅದರಲ್ಲೂ ಮೈಸೂರು ಪ್ರಾಂತ್ಯದ ಪ್ರಭಾವಿ ನಾಯಕರನ್ನೊಬ್ಬರನ್ನ ನೀವು ನಿಜವಾಗ್ಲೂ ಕೈಬಿಟ್ಟಿರುವಂಥದ್ದು ಇಡೀ ಸಮಾಜಕ್ಕೆ ಮಾಡಿದಂಥ ದೊಡ್ಡ ದ್ರೋಹ. ಅದೇ ರೀತಿ ನಾರ್ತಲ್ಲೂ ಕೂಡ ಒಬ್ಬ ಪ್ರಭಾವಿ ನಮ್ಮ 3 ಸಾರಿ ಗೆದ್ದಿರುವಂಥ ಪ್ರಸಾದ್ ಅಬ್ಬಯ್ಯ ಸಾಹೇಬರು, ಅವರೂ ಕೂಡ ತುಂಬ ಅತ್ಯಂತ ಪ್ರಭಾವಿ ನಾಯಕರು. ಅವ್ರನ್ನ ನೀವು ಕೈಬಿಟ್ಟಿರೋದು ನಮಗೂ ನೋವಾಗ್ತದೆ. ಈ ವರ್ಗಗಳಿಗೆ ನಿಜವಾಗ್ಲೂ 5-6 ಮಂತ್ರಿ ಸ್ಥಾನವನ್ನು ಕೂಡ ಅವಕಾಶ ಇದೆ. ಯಾಕೆಂದರೆ ಇವರೇ ಅಡಿಪಾಯ ಮುಖ್ಯವಾದ ಮತದಾರರು. ಆ ಕಾರಣಕ್ಕೆ ಈಗ ಅತಿ ಹೆಚ್ಚು ಅವಕಾಶಗಳನ್ನು ಕೊಡಲೇಬೇಕು. ಯಾರ್ಯಾರು ಕೈಬಿಟ್ಟಿದ್ದಾರೆ ಸೌತಿಂದ ನಾರ್ತ್ವರೆಗೂ ಎಲ್ಲ ಹಿರಿಯ ನಾಯಕರನ್ನ ಪರಿಗಣಿಸಿ ಈ ಸಮುದಾಯಗಳು ಛಲವಾದಿ ಸಮುದಾಯ ರಾಜ್ಯದಲ್ಲಿ ಪ್ರಮುಖವಾದ ಮುಖ್ಯ ಅಡಿಪಾಯ ಕಾಂಗ್ರೆಸ್ಗೆ. ಅದನ್ನು ನೀವು ಕೈಬಿಟ್ರೆ ಮರೆತರೆ ಅವಮಾನ ಮಾಡಿದ್ರೆ ಈ ಸರಿ ಮುಂದಿನ ಎಲೆಕ್ಷನ್ಗಳಲ್ಲಿ ಸ್ಥಳೀಯ ಚುನಾವಣೆಗಳಿಂದಲೂ ನಾವು ಪಾಠ ಕಲಿಸ್ಬೇಕಾಗ್ತದೆ. ಇದಕ್ಕೆ ಅವಕಾಶ ಮಾಡ್ಕೊಬಿಡಿ. ತಳಮಟ್ಟದಲ್ಲಿ ನಾವೆಲ್ಲರೂ ಕೂಡ ಸೇರಿ ಯೋಚನೆ ಮಾಡಿ ನಿರ್ಧಾರ ತಗೋಬೇಕಾಗ್ತದೆ. ಖಂಡಿತವಾಗಿ ಇದು ಖಂಡಿತವಾದ ಸಂದೇಶ ನಾವು ಕೊಡ್ತಾ ಇದ್ದೀವಿ. ಡಾಕ್ಟರ್ HC ಮಾದೇವಪ್ಪ ಸಾಹೇಬರನ್ನ ಉಪಮುಖ್ಯಮಂತ್ರಿ ಆದಂಥ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅವರು ಅಂಥವ್ರನ್ನ ಇವತ್ತು ಮನೇಲಿ ಕುಣಿಸ್ತಿರೋದು ಎಂಥ ಅವಮಾನ. ಆ ಕಾರಣಕ್ಕೆ ದಯಮಾಡಿ ಅವ್ರಿಗೆ ಮತ್ತೊಮ್ಮೆ ಏನು ಈ ಹಿಂದಿನ ಸ್ಥಾನಮಾನ ಇತ್ತು ಎಲ್ಲವೂ ಕೊಡೋದ್ರ ಮುಖಾಂತರ ನಾವು ಗೌರವ ಕೊಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೀನಿ. ಡಾಕ್ಟರ್ ದೇವಾನಂದ್ HN.